ವಿಶೇಷವಾದಂತ ಒಂದು ಕಾರ್ಮಿಕ ದಿನಾಚರಣೆ. ಎಲ್ಲರೂ ಕೂಡ ಬದುಕಲಿಕ್ಕೆ 4 ಆಧಾರ ಸ್ತಂಭಗಳು: ಒಬ್ಬ ಕಾರ್ಮಿಕ, ಒಬ್ಬ ಕೃಷಿಕ, ಒಬ್ಬ ಶಿಕ್ಷಕ, ಒಬ್ಬ ಸೈನಿಕ. ಇವೇ 4 ಪಿಲ್ಲರ್ಗಳು. ಈ 4 ಜನ ಇದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲ ಯಾವುದೇ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ. ನೀವು ಪೌರ ಕಾರ್ಮಿಕರು ದೇವರ ಮಕ್ಕಳು ಅಂತ ಹೇಳಿ, ಸ್ವಚ್ಛತಾ ರಾಯಭಾರಿಗಳು ಅಂತ ಹೇಳಿ ನಮ್ಮ ಸರ್ಕಾರ ನಿಮ್ಮನ್ನ ಭಾವಿಸ್ತಾ ಇದೆ. ನೀವು ನಮ್ಮ ಸರ್ಕಾರದ ಸಮಾಜದ ಆರೋಗ್ಯವನ್ನ ಕಾಪಾಡ್ತಿರುವಂತ ವೈದ್ಯರು. ಇಂದು ಬೆಂಗಳೂರು ನಗರವನ್ನ ಸುಂದರವಾಗಿ ಇಟ್ಟು ಅದಕ್ಕೆ ವಿಶ್ವ ಮಾನ್ಯತೆಯನ್ನ ಬಂದಿದ್ದರೆ ಅದು ನೀವು ಮಾಡಿದಂತ ಸೇವೆ. ನಮ್ಮ ಪೌರ ಕಾರ್ಮಿಕರು ಪುರವನ್ನ ಹಿತವನ್ನ ಕಾಪಾಡಿದಂಥವರು ನೀವೆಲ್ಲರೂ ಕೂಡ. ನಮ್ಮ ಕಾಂಗ್ರೆಸ್ ಸರ್ಕಾರ ನಿಮಗೆ ಮಾತು ಕೊಟ್ಟಿದ್ದು, ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿರೋಧ ಪಕ್ಷ, ನಾನು ಪಕ್ಷದ ಅಧ್ಯಕ್ಷರಾಗಿ, ಎಐಸಿಸಿ ಅಧ್ಯಕ್ಷರಾಗಿ ಅವರ ಮಾರ್ಗದರ್ಶನದಲ್ಲಿ ನಿಮ್ಮ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು. ನೀವು ಕೂಡ ಸರ್ಕಾರದ ನೌಕರರಾಗಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಮಾತುಕೊಂಡಿದ್ದು. ಇವತ್ತು ಅದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟು ನಿಮ್ಮ ಒಂದು ಕುಟುಂಬಗಳಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದೇವೆ. ಈಗ ತಾನೇ ನನ್ನ ಸೋದರಿಗೆ, ನಮ್ಮ ಮಕ್ಕಳು ಇವತ್ತು ಪ್ರಾಸ್ತಾವಿಕವಾಗಿ ಈ ಕಾರ್ಯಕ್ರಮನ ನಮ್ಮ ಹೆಣ್ಮಕ್ಳು 3 ಜನ ನಡೆಸ್ತಾ ಇದ್ರು. ನಾವ್ಯಾರು ಹೊರಗಡೆಯಿಂದ ಕರ್ಕೊಂಡು ಬರಲಿಲ್ಲ. ನಿಮ್ಮ ಮಕ್ಕಳು, ಪೌರ ಕಾರ್ಮಿಕರ ಮಕ್ಕಳೇ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ನಮ್ಮ ಸರ್ಕಾರದ ಉದ್ದೇಶ ನಿಮ್ಮನ್ನು ಕೂಡ ಈ ದೇಶದ ಒಬ್ಬ ದೊಡ್ಡ ಹೆಣ್ಮಕ್ಳಾಗ್ಲಿ, ಹುಡುಗರಾಗ್ಲಿ ವಿದ್ಯಾವಂತರು ಮಾಡಬೇಕು, ಬುದ್ಧಿವಂತರಾಗಿ ಮಾಡಬೇಕು, IAS ಮಾಡಬೇಕು, ಮಂತ್ರಿಗಳಾಗಬೇಕು, MLAಗಳಾಗಬೇಕು, ಲೆಕ್ಚರರ್ಗಳಾಗಬೇಕು, ತಹಶೀಲ್ದಾರ್ಗಳಾಗಬೇಕು, DC-ಗಳಾಗಬೇಕು ಅನ್ನೋದು ನಮ್ಮ ಸರ್ಕಾರದ ಮೂಲ ಉದ್ದೇಶ. ಯೋಗಿ ಎನ್ನಿಸೋಕ್ಕಿಂತ ಉಪಯೋಗಿ ಎನ್ನಿಸಿಕೊಳ್ಳೋದೇ ಈಗ ಬದುಕಿಗೆ ಬೆಲೆ. ರಾಷ್ಟ್ರಕವಿ ಕುವೆಂಪು ಅವರವರು ಪೌರ ಕಾರ್ಮಿಕರನ್ನ ಸಾಕ್ಷಾತ್ ಶಿವನಂತೆ ಹೋಲಿಸಿದಂತ ಪ್ರಸಂಗ ಇದೆ. ಕುವೆಂಪು ಹೇಳಿದ್ದಾರೆ, ಬೀದಿ ಗುಡಿಸಿರುವ ಬಡವನ ಎದೆಯಲ್ಲಿ ನಾವಿದ್ದೇವೆ, ಉಳುಮೆ ಮಾಡುವ ಒಕ್ಕಲಿಗರ ಜೊತೆಯಲ್ಲಿ ನಾವಿದ್ದೇವೆ, ಜಾಗದ ಬಲಗಾರನಾದ ಶಿವ ನಾನು ಅಂತ ಹೇಳಿ ಕುವೆಂಪುರವರು ಹೇಳಿದ್ರು. ಅಂಜದಿರು ಸೋದರನ್ನೇ, ನಿಮ್ಮ ಜೊತೆ ನಾವಿದ್ದೇವೆ. ಇವತ್ತು ನಿಮ್ಮ ಬದುಕು ಬಹಳ ದೊಡ್ಡ ಬದಲಾವಣೆಯ ಪವಿತ್ರವಾದಂತ ದಿನ. ಇಂದು ನೀವು ಕಾಯಮಾಗಿ ಸರ್ಕಾರ ನೌಕರಾಗಿದ್ದೀರಿ. ನಾನು ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಾದಂತ, AICC ಅಧ್ಯಕ್ಷರಾದಂತ ಗುಲ್ಬರ್ಗದಲ್ಲಿ ಒಂದು ಸಣ್ಣ ಮುನ್ಸಿಪಲ್ ಅಧ್ಯಕ್ಷರಾಗಿ ಅಲ್ಲಿ ರಾಜಕಾರಣವನ್ನು ಪ್ರಾರಂಭವನ್ನು ಮಾಡಿ ಒಬ್ಬ ಬಡವ ಕುಟುಂಬದಲ್ಲಿ ಇಟ್ಟು ಇವತ್ತು ಮಹಾತ್ಮ ಗಾಂಧೀಜಿಯವರು, ಇಂದಿರಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ರಾಜೀವ್ ಗಾಂಧಿಯವರು ಎಲ್ಲರೂ ಕೂಡ ಅಧಿಕಾರದಲ್ಲಿ ಯಾರು ಇದ್ರು ಆ ಜಾಗದಲ್ಲಿ ಇವತ್ತು ಸೋನಿಯಾ ಗಾಂಧಿ ಅವರಿದ್ದಂತ ಜಾಗದಲ್ಲಿ ನಮ್ಮ ರಾಜ್ಯದವರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲಂಕರಿಸಿದ್ದಾರೆ. ಅದಕ್ಕಿಂತ ಜೊತೆಯಲ್ಲಿ ಅವರು ಕಾರ್ಮಿಕರ ಸಚಿವರಾಗಿ ಮಾಡಿದಂತ ಕೆಲಸಗಳು ಈ ದೇಶದ ಇತಿಹಾಸ ಪುಟದಲ್ಲಿ ಸೇರಿದೆ. ಅವರು ಕಾರ್ಮಿಕ ಮಂತ್ರಿಯಾಗಿದ್ದಾಗ ಬಹುಶಃ ನಮ್ಮ ಏನ್ ವಿಧಾನಸೌಧ ಇದೆಯಲ್ಲ ಆದ್ರೆ 2ರಷ್ಟು ಈ ಕಾರ್ಮಿಕರ ಇಲಾಖೆಯಿಂದ ಬಹಳ ದೊಡ್ಡ ಆಸ್ಪತ್ರೆಗಳನ್ನ ಕಟ್ಟಿ ಇವತ್ತು ಬೆಂಗಳೂರು ನಗರದಲ್ಲಿ ESI ಹಾಸ್ಪಿಟಲ್ಗಳೆಲ್ಲ ಕೂಡ ಇಡೀ ದೇಶದ ಉದ್ದಗಲೂ ಕೂಡ ಮೆಡಿಕಲ್ ಕಾಲೇಜನ್ನು ಮಾಡಿ ಆ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂತ ಒಂದು ದಿಟ್ಟವಾದಂತ ತೀರ್ಮಾನವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿ
ಈ ಒಂದು ಐತಿಹಾಸಿಕ ಪುಟಕ್ಕೆ ಸೇರಿದ್ದು. ಅದಕ್ಕೆ ಇವತ್ತು ಅವ್ರ ಕೈಲೇ ಈ ಜ್ಯೋತಿಯನ್ನು ಬೆಳಗಿಸಬೇಕು. ನಿಮ್ಮ ಕುಟುಂಬದ ಜ್ಯೋತಿ ಅಲ್ಲ, ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಟ್ಟಿಸಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳು ಇಬ್ಬರು ಕೂಡ ಮಾತಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಇವತ್ತು ನಾವು ಆಹ್ವಾನಿಸಿದ್ದೇವೆ. ಈಗ ಸುಮಾರು 600 ಕೋಟಿ ರೂಪಾಯಿಯಷ್ಟು ಹಣ ಇವತ್ತು ನಾವು ನಿಮಗೆ ಬಜೆಟ್ ನಲ್ಲಿ, ಕಾರ್ಪೊರೇಷನ್ ಬಜೆಟ್ ನಲ್ಲಿ ಮೀಸಲಾಗಿಟ್ಟಿದ್ದೇವೆ. 1 ರೂಪಾಯಿ ಲಂಚ ಕೊಡದೆ ನಿಮ್ಗೆ ಕಾಯಂ ಮಾಡುವಂತ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಇವತ್ತು ಮಾಡಿಕೊಂಡು ಬಂದಿದೆ. ಇನ್ನ ಕೆಲವ್ರಿಗೆ ಸಿಂಧುತ್ವ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇದೆ. ನಾನು ಹೇಳ್ತಾ ಇದ್ದೇನೆ, ಇವತ್ತು ಪ್ರತ್ಯೇಕವಾದಂತ ಒಂದು ಸಪರೇಟ್ ಆಗಿ ಕಾರ್ಪೊರೇಷನ್ ನಲ್ಲಿ ನಿಮ್ಗೆಲ್ಲ ಕೂಡ ಬೂತ್ಗಳನ್ನು ಮಾಡಿ ನಿಮ್ಮ ದಾಖಲೆಗಳನ್ನ ಪರಿಶೀಲನೆ ಮಾಡಿಸಿ ನಿಮ್ಮೆಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಳ್ಳುವಂತ ಕೆಲಸ ಉಳ್ಕೊಂಡವ್ರಿಗೆ ಮಾಡುವಂತ ಕೆಲಸವನ್ನ ಈ ಡಿ.ಕೆ. ಶಿವಕುಮಾರ್ ನಿಮ್ಮ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದ್ದಾಗ ರೊಟ್ಟಿ ಕೊಟ್ರೆ ಸತ್ತಾಗ ಸ್ವರ್ಗ ಸಿಗ್ತದೆ ಎಂದು ಅನೇಕರು ಹಿರಿಯರು ಮಾತಾಡಿದ್ದಾರೆ. ಹೀಗಾಗಿ ನಿಮ್ಮ ಸರ್ಕಾರ ನಮ್ಮ ಸರ್ಕಾರ, ನಮ್ಮ ಸರ್ಕಾರ ನಿಮ್ಮ ಸರ್ಕಾರ, ಇದು ಯಾವಾಗಲೂ ಕೂಡ ಇರಬೇಕು. ವೇದಿಕೆ ಮೇಲೆ ನಮ್ಮ ರಾಮಲಿಂಗಾರೆಡ್ಡಿ ಅವರು, ಸುರೇಶ್ ಅವರು, ಕೃಷ್ಣ ಬೈರೇಗೌಡರು, ರಿಜ್ವಾನ್ ಅವರು, ನಮ್ಮ ಸುರೇಶ್ ಅವರು, ಶಿವಣ್ಣವರೆಲ್ಲ ಇದ್ದಾರೆ, ನಿಮ್ಮ ಶಾಸಕರು. ಅವರೆಲ್ಲ ಕೂಡ ಯಾವಾಗಲೂ ಕೂಡ ನಿಮಗೆ ಯಾವಾಗ ಸಹಾಯ ಮಾಡ್ತೀರಿ, ಯಾವಾಗ ಕಾಯಂ ಮಾಡ್ತೀರಿ, ಅವ್ರಿಗೆಲ್ಲ ನಾವು ಕೂಡ ನಮ್ಮ ಕ್ಷೇತ್ರಗಳಿಗೆ ಕರೆಸಿ ಪ್ರತ್ಯೇಕವಾದಂಥ ಗೌರವನ ಸಲ್ಲಿಸಬೇಕು ಅಂತೇಳಿ ಅವರು ನನ್ನ ಮೇಲೆ ಒತ್ತಡವನ್ನು ಕೂಡ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವತ್ತು ಕೃಷ್ಣ ಬೈರೇಗೌಡರು ಬಂದಿದ್ದಾರೆ, ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ನಾನು ಮಾಡಿಸ್ತಾ ಇದ್ದೇನೆ. ಸೊ ನಮ್ಮ ಪ್ರಣಾಳಿಕೆಯಲ್ಲಿ ನಮ್ಮ ಕನಸಲ್ಲ ಇಲ್ಲ, ಇದು ನಮ್ಮ ಸಂಕಲ್ಪ ಮತ್ತು ನಮ್ಮ ಬದ್ಧತೆ. ನಿಮ್ಮ ಕಷ್ಟ, ಹಸಿವು, ನೋವು ಎಲ್ಲರೂ ಕೂಡ ದೂರ ಮಾಡಬೇಕು ಅಂತೇಳಿ ಇವತ್ತು ಇಂಥ ತೀರ್ಮಾನವನ್ನು ಮಾಡಿದ್ದೇವೆ. ವಿವೇಕಾನಂದರು ಒಂದು ಕಡೆ ಹೇಳಿದ್ದಾರೆ, ಸಮಾಜ ಎನ್ನುವ ಚಕ್ರದಲ್ಲಿ ಕೆಳಗಿರೋರು ಮೇಲಕ್ಕೆ ಹೋಗ್ತಾರೆ, ಮೇಲಿರೋರು ಕೆಳಗೆ ಬರ್ತಾರೆ ಅಂತೇಳಿ. ಹಂಗೆ ನೀವು ಕೂಡ ಸಮಾನತೆಗೆ ಇವತ್ತು ಅತಿ ಹೆಚ್ಚು ಶಕ್ತಿಯನ್ನ ತುಂಬಿದ್ದೀರಿ. ನಾನು ನಮ್ಮ ಹಿರಿಯ ನಾಯಕರಾದಂಥ ಬಸವಲಿಂಗಪ್ಪನವ್ರನ್ನ ಮತ್ತು IPD ಸಾಲಪ್ಪನವ್ರನ್ನ ಇವತ್ತು ನಾನು ಸ್ಮರಿಸ್ಕೊಳ್ಳೇಬೇಕಾಗಿದೆ. ಅವರು ಕೂಡ, ಅವರ ಜೊತೆಯಲ್ಲಿ ನಾನು ರಾಜಕೀಯವಾಗಿ ಕೆಲಸ ಮಾಡಿದ್ದೇನೆ. ನಿಮ್ಮ ಪರವಾಗಿ ಹೋರಾಟವನ್ನು ಮಾಡಿಕೊಂಡು ನಿಮ್ಮ ಬದುಕಿಗೆ ಅನೇಕ ಮಾರ್ಗದರ್ಶನ ಕೊಟ್ಟವರು. ಇವತ್ತು IPDP ಸಾಲಪ್ಪನವರ ವರದಿ ಇದೆ. ಆ ವರದಿಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಹಂತವಾಗಿ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ತಮ್ಮ ಅನೇಕ ಯಾವುದೇ ವಿಚಾರ ಇದ್ರೂ ಕೂಡ ನಿಮ್ಮ ಮಕ್ಕಳ ಭವಿಷ್ಯವನ್ನು ಗಟ್ಟಿಯಾಗಿಡಲು ಇವತ್ತು ಅನೇಕ ಕಲ್ಯಾಣ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಅದಕ್ಕೆ ಅನೇಕ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಉತ್ತೀರ್ಣಕ್ಕೆ IAS, KS, ಇಂಜಿನಿಯರು, ಡಾಕ್ಟರ್ ಮಾಡಲಿಕ್ಕೆ ಟ್ರೈನಿಂಗ್ ಕೊಟ್ಟು, ನಿಮ್ಮ ಗಾಡಿಗಳಿಗೆ ವಾಹನಗಳನ್ನು ತೆಗೆದುಕೊಂಡು ಎಲ್ಲ ಕೂಡ ಸಹಾಯನ ಮಾಡಲಿಕ್ಕೆ ಅದಕ್ಕೆ ಒಂದು 700 ಕೋಟಿಯನ್ನು ಕೂಡ ಇವತ್ತು ಮೀಸಲಾಗಿ ನಾವು ಇಟ್ಟಿದ್ದೇವೆ. ನಿಮ್ಮ ಕಲ್ಯಾಣ ಬಜೆಟ್ 730 ಕೋಟಿ. ನೀವು ನಿವೃತ್ತಿ ಆದವರೆಗೆ ಸದಾ ಆದ ತಕ್ಷಣ ನಂತರ 10 ಲಕ್ಷ ರೂಪಾಯಿಯಷ್ಟು ಡೆಪಾಸಿಟ್, 6,000 ಪಿಂಚಣಿ ನೀಡುವ ಯೋಜನೆಯನ್ನು ಕೂಡ ಈಗಲೇ ನಾವು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಇವತ್ತು ನಿಮ್ಮ ಶೂ ಇರ್ಬೋದು, ಇವತ್ತು ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಕೌಶಲ್ಯ ಅಭಿವೃದ್ಧಿ, ಶೋಷಿತರ ಹಿಂದುಳಿದವರ ಅಧಿಕಾರವನ್ನು ನೀಡಲು ಎಲ್ಲ ಕೂಡ ಇದೆ. ಇನ್ನು 2017ರಲ್ಲಿ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 10,000 ಪೌರ ಕಾರ್ಮಿಕರನ್ನ ನೇರ ನೇಮಕ ಮಾಡಿದ್ದನ್ನ ಯಾರು ಕೂಡ ಇತಿಹಾಸವನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ 7.5 ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡಲು ಈಗಾಗಲೇ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಮ್ಮ ಸರ್ಕಾರ ಬದ್ಧವಾಗಿದೆ. 1,000 ಪೌರ ಕಾರ್ಮಿಕರಿಗೆ ವಿದೇಶಕ್ಕೂ ಕೂಡ ನಾವು ಕಳಿಸ್ಕೊಟ್ಟಿದ್ದೇವೆ. ತಾವೆಲ್ಲ ತಿಳ್ಕೊಂಡು ಬರಬೇಕು ಅಂತೇಳಿ ಆರೋಗ್ಯ ವಿಮೆಯನ್ನು ಕೂಡ ನಾವು ಮಾಡಿದ್ದೇವೆ.
ನಮ್ಮ 2024-25 ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಕೂಡ ಘೋಷಣೆಯನ್ನು ಮಾಡ್ಕೊಂಡು ಬಂದರು. ಕೋವಿಡ್ ಸಂದರ್ಭದಲ್ಲಿ ತಾವು ಮಾಡಿ ವಾರಿಯರ್ಗಳಾಗಿ ಕೆಲಸವನ್ನು ಮಾಡಿ ಇಡೀ ನಮ್ಮ ಬೆಂಗಳೂರು ಒಂದಲ್ಲ ಇಡೀ ರಾಜ್ಯವನ್ನೇ ಕೂಡ ಕಾಪಾಡಿದ್ದು, ಪ್ರಾಣವನ್ನು ಬದಿಗೊಟ್ಟು ತಾವು ಕೆಲಸವನ್ನು ಮಾಡಿದ್ದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ನಮ್ಮ ಪೌರ ಕಾರ್ಮಿಕರನ್ನು ಯಾವ ಕಾರಣಕ್ಕೂ ಯಾರು ಕೂಡ ಕೀಳುವ ಕಾಣಬಾರ್ದು. ಸಮಾನತೆಯನ್ನು ಈಗ ನಮ್ಮ ಕಮಿಷನರ್ಗೆ ಯಾವ ರೀತಿ ಗೌರವನ ಕೊಡ್ತೀವಿ, ಅದೇ ಗೌರವವನ್ನು ಸ್ಥಾನಮಾನವನ್ನು ಕೂಡ ನಿಮಗೆ ಕೊಡಬೇಕು ಅನ್ನೋದು ನಮ್ಮ ಸರ್ಕಾರದ ಬದ್ಧತೆ ಇದೆ. ಪೌರ ಕಾರ್ಮಿಕರನ್ನ ಜಾತಿ ಧರ್ಮ ಎಲ್ಲ ಮರೆತು ಇವತ್ತು ಒಗ್ಗಟ್ಟಿನಿಂದ ಎಲ್ಲರೂ ಕೂಡ ಇವತ್ತು ಮುನ್ನುಗ್ಗಿ ಬರ್ತಾ ಇದ್ದಾರೆ. ಲಕ್ಷಾಂತರ ಜನ ಅರ್ಜಿ ಆಗ್ತಾ ಇದ್ದಾರೆ. ಗಾಂಧೀಜಿಯವರು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೊರಗೆ ಅಲ್ಲಿಂದ ಗಲೀಜನ್ನು ಕಂಡು ಅವರೇ ಸ್ವಚ್ಛತೆಯನ್ನು ಕೆಲಸ ಮಾಡಿದಂಥ ಇತಿಹಾಸ ನಾವು ನೋಡಿದ್ದೇವೆ. ಇವತ್ತು ಇನ್ನೂ ಅನೇಕ ವಿಚಾರಗಳನ್ನು ನನಗೆ ಹಂಚ್ಕೊಳ್ಳೋಕ್ಕೆ ಭಾಳ ಇಷ್ಟ ಇದೆ. ಆದರೆ ನಮ್ಮ ರಾಷ್ಟ್ರೀಯ ನಾಯಕರುಗಳು ಬಂದಿರೋದ್ರಿಂದ ಇನ್ನು ಕೆಲವರು 2-3 ಜನ ಮಂತ್ರಿಗಳು ಕೂಡ ಅವರು ಅನೇಕ ವಿಚಾರಗಳನ್ನು ಮಾತಾಡೋದ್ರಿಂದ ಈ ಕಾರ್ಮಿಕ ದಿನ ನಮ್ಮ ಕಾರ್ಮಿಕ ದಿನಕ್ಕೆ ಒಂದು ದೊಡ್ಡ ಹೊಸ ರೂಪವನ್ನು ಇವತ್ತು ಬಂದಿದೆ. ಕಾರ್ಮಿಕ ದಿನಾಚರಣೆ ಇಡೀ ವಿಶ್ವದಲ್ಲೇ ಇದೊಂದು ದೊಡ್ಡ ಶಕ್ತಿ ತುಂಬುವಂಥ ಒಂದು ದಿನ. ಇವತ್ತು ಇನ್ನೂ ಹೊರಗಡೆ ಒಂದು 7-8 ಸಾವಿರ ಜನ ಹೊರಗಡೆ ಇದ್ದಾರೆ. ಎಲ್ಲ ಮಕ್ಕಳು ಕುಟುಂಬದವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೀರಿ. ಇದು ನಿಮ್ಮ ಬದುಕಿಗೆ ಒಂದು ದೊಡ್ಡ ಸಂತೋಷವನ್ನು ತಂದಿರೋ ದಿನ. ನಮ್ಮ ಸರ್ಕಾರ, ನಿಮ್ಮ ಸರ್ಕಾರ ಕೂಡ ಇವತ್ತು ಏನು ನಾವು ಮಾತು ಕೊಟ್ಟಿದ್ದೇವೆ, ಏನು ನುಡಿದಿದ್ದೋ ಆ ನುಡಿದಿದ್ದನ್ನು ಉಳಿಸ್ಕೊಳ್ಳೋಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಯಶಸ್ಸಿನ ಹಾದಿಯಲ್ಲಿ ಭಾಳ ಕಠಿಣವಾದಂಥ ಪರಿಶ್ರಮವನ್ನು ಮಾಡಿ ಇವತ್ತು ನಿಮ್ಮೆಲ್ಲರೂ ಕೂಡ ಉತ್ತಮವಾದಂಥ ಭವಿಷ್ಯವನ್ನು ಸಾಗಿಸಬೇಕು ಅಂಥೇಳಿ ನಾನು ಹಾರೈಸಿ, ನಿಮ್ಮ ಕೆಲಸಗಳನ್ನು ನಾಳಿನ ಜಗತ್ತಿಗೆ ಹೊಸ ರೂಪವನ್ನು ಕೊಡಲಿ ಅಂಥೇಳಿ ಇವತ್ತು ನಿಮ್ಮೆಲ್ಲರೂ ಕೂಡ ನಿಮ್ಮ ಶ್ರಮಕ್ಕೆ ನಿಮ್ಮ ಫಲ, ನಿಮ್ಮ ಬದುಕಿಗೆ ಒಂದು ಹೊಸ ರೂಪ. ಆ ದೃಷ್ಟಿಯಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬು ಜಗಜೀವನ್ ರವರೇ ಮತ್ತು IDP ಸಾಲಪ್ಪನವ್ರಿಗೆ ನವನವನ್ನು ಅರ್ಪಿಸಿ ಆಮೇಲೆ ಈ ಜ್ಯೋತಿಯನ್ನು ಬೆಳಗಿಸಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪೌರ ಕಾರ್ಮಿಕ.